ಅಡುಗೆಗೆ ಪ್ರತಿಯೊಂದು ಪದಾರ್ಥಗಳು ತುಂಬಾನೇ ಮುಖ್ಯ. ಅದರಲ್ಲೂ ಕೆಲವರು ಮಸಾಲಾ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಆದರೆ ಅನೇಕ ಮಸಾಲೆ ಪದಾರ್ಥಗಳಲ್ಲಿ ಈಗ ಕಲಬೆರಕೆ ವಾಸನೆ ಬರ್ತಾ ಇದೆ. ಮಸಾಲೆಗಳಿಗೆ ಕೃತಕ ಕಲರ್ ಬಳಕೆ ಕೇಳಿ ಬರ್ತಿದ್ದಂತೆ ಆಹಾರ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ನಡೀತಾ ಇದೆ. ಪ್ರತಿಷ್ಠಿತ ರೆಸ್ಟೋರೆಂಟ್ಗಳಲ್ಲೂ ತಲಾಶ್ ನಡೀತಾ ಇದೆ. ಕಾಟನ್ ಕ್ಯಾಂಡಿ, ಕಲರ್ ಗೋಬಿ, ಕಲರ್ ಕಬಾಬ್, ಕಾಸ್ಮೆಟಿಕ್ ಐಟಮ್ಸ್ ಸೇರಿದಂತೆ ಅನೇಕ ಕಡೆ ಆಹಾರ ಸುರಕ್ಷತಾ ಇಲಾಖೆ ದಾಳಿ ಮಾಡ್ತಾ ಇದೆ. ಇದೀಗ ಮಸಾಲೆ ಪದಾರ್ಥಗಳ ಮೇಲೆ ಕಣ್ಣಿಟ್ಟಿದೆ. ಮಸಾಲೆ ಪದಾರ್ಥಗಳಲ್ಲಿ ಅತಿಯಾಗ್ತಾ ಇದೆ ಕಲಬೆರಕೆ. ಖಾರ ಮಸಾಲೆ ಮೇಲೆ ಕಣ್ಣಿಟ್ಟ ಆಹಾರ ಸುರಕ್ಷತೆ ಇಲಾಖೆ. ಗರಂ ಮಸಾಲೆ, ಚಿಕನ್ ಮಸಾಲೆ, ಬಿರಿಯಾನಿ ಪೌಡರ್, ಸಾಂಬಾರ್ ಪೌಡರ್, ರಸಂ ಪೌಡರ್ ಹೀಗೆ ಪ್ರತಿಯೊಂದು ಆಹಾರ ಪದಾರ್ಥಗಳ ರುಚಿ ಹೆಚ್ಚಿಸುವುದಕ್ಕೂ ರೆಡಿಮೇಡ್ ಪೌಡರ್ ಬಂದಿವೆ. ಎಲ್ಲರ ಅಡುಗೆ ಮನೆಯಲ್ಲೂ ಮಸಾಲೆ ಪ್ಯಾಕೆಟ್ಗಳು ತುಂಬಿ ತುಳುಕ್ತಾ ಇವೆ. ಮಸಾಲಾ ಪದಾರ್ಥಗಳಲ್ಲಿ ಅಪಾಯಕಾರಿ ಕೃತಕ ಕಲರ್ ಬಳಸ್ತಾ ಇರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಮಸಾಲಾ ಪದಾರ್ಥಗಳತ್ತ ಚಿತ್ತ ಹರಿಸಿದೆ. ಹೇಳಿ ಕೇಳಿ ಮಸಾಲೆ ಪದಾರ್ಥಗಳಿಗೆ ಯಾವುದೇ ಮಾನದಂಡಗಳಿಲ್ಲ. ಇದರಿಂದಾಗಿ ಮಸಾಲೆಗಳಲ್ಲಿ ಕೆಮಿಕಲ್ ಬಳಕೆ ಆಗ್ತಾ ಇರುವ ಸಂಶಯ ಇದೆ. ಸಾಮಾನ್ಯವಾಗಿ ಮಸಾಲೆ ಪದಾರ್ಥಗಳಲ್ಲಿ ಇಟಿಒ ಅಂದ್ರೆ ಎಥಿಲಿಯನ್ ಆಕ್ಸಿಡ್ ಅಂಶ ಬೇರೆ ದೇಶಗಳಿಗೆ ರವಾನಿಸುವ 30 ಅಥವಾ 50 ಇರುತ್ತದೆ. ಆದರೆ ಸ್ಥಳೀಯವಾಗಿ ಮಾರುವ ಮಸಾಲೆಗಳಲ್ಲಿ ಇಟಿಒ 200 ರಿಂದ 150 ಇದೆ. ಇಟಿಒ ಹೆಚ್ಚು ಸೇವನೆಯಿಂದ ಕಾರ್ಸಿನೋಜೆನಿಕ್ ಉತ್ಪಾದನೆಯಾಗಿ ಕ್ಯಾನ್ಸರ್ ತಗುಲುವ ಸಂಭವ ಇದೆ. ಜೊತೆಗೆ ಅಸಿಡಿಟಿ, ಕರುಳು ಬೇನೆ ಸೇರಿದಂತೆ ಅನೇಕ ಸಮಸ್ಯೆ ಬರುತ್ತೆ. ಹೀಗಾಗಿ ಕೇಂದ್ರ FSSAIಗೆ ರಾಜ್ಯ ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ ಪತ್ರ ಬರೆದು ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಈ ಪತ್ರದ ಮೇರೆಗೆ ಕೇಂದ್ರ FSSA ಕಮಿಟಿ ರಚನೆ ಮಾಡಿದೆ. ಮಸಾಲೆ ಪದಾರ್ಥಗಳಲ್ಲಿ ಇಟಿಒ ಬಳಕೆಗೆ ಬ್ರೇಕ್ ಬೀಳೋದ್ರ ಜೊತೆಗೆ ಮಸಾಲೆ ಪದಾರ್ಥಗಳ ಬಳಕೆಗೆ ಮಾನದಂಡ ಹಾಕೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಸ್ಪೈಸಲ್ಲಿ ಒಂದು ಇಟಿಒ ಅಂತ ಒಂದು ಅಂಶ ಇದೆ. ಈಗ ನಮ್ಮ ದೇಶದಲ್ಲಿ ಮಾಡುವ ಉತ್ಪಾದನೆಗಳು ಅದನ್ನು ರಫ್ತು ಮಾಡಬೇಕಾದ್ರೆ ಇಟಿಒ ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ 30 ಇರ್ತದೆ, ಅಮೆರಿಕಾಗೆ ಹೋಗ್ಬೇಕಾದ್ರೆ 50 ಇರುತ್ತೆ. ಅದೇ ನಮ್ಮ ದೇಶದಲ್ಲಿ ಮಾಡಬೇಕಾದ್ರೆ ಅದು 200, 150 ಹಿಂಗಿದೆ. ಸೊ ಇಟಿಒಗೆ ಎಲ್ಲೂ ಮಾನದಂಡ ಇರಲ್ಲ. ಅದನ್ನು ನಾವು FSSAIಗೆ ಪತ್ರದ ಮುಖಾಂತರ ಇದು ಮಾಡಿದ್ದು. ಅಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ, ಸೈಂಟಿಫಿಕ್ ಕಮಿಟಿ. ಸೊ ಈ ಕಮಿಟಿಲಿ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನು ಮಾನದಂಡ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತಾರೆ. ಮಂಗಳೂರಿನ KFC ಚಿಕನ್ ಮೇಲೆ ಮೊನ್ನೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ KFC ಚಿಕನ್ ನಲ್ಲಿ ಅವಧಿ ಮೀರಿದ ಯಾವುದೇ ಆಹಾರ ಪತ್ತೆಯಾಗಿಲ್ಲ ಅಂತ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಹೇಳಿದ್ದಾರೆ. ಚಿಕನ್ ಸ್ಟೋರೇಜ್ ವ್ಯವಸ್ಥೆ ಸರಿಪಡಿಸಬೇಕಾಗಿದೆ, ಕ್ಲೀನ್ ಮಾಡಿಸಿದ್ದೇವೆ. KFC ಚಿಕನ್ ಈಗ ಹೇಗಿದೆ ಅಂತ ADCಗೆ ವರದಿ ನೀಡುತ್ತೇವೆ. KFC ಓಪನ್ ಮಾಡುವ ಬಗ್ಗೆ ADC ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಿಂದ ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಪೃಥ್ವಿ, TV9 ಮಂಗಳೂರು.